ಎಲ್ಲ ರೈತ ಮಿತ್ರರಿಗೆ ನಮಸ್ಕಾರ. ನಾನು ಈ ಒಂದು ವಿಡಿಯೋದಲ್ಲಿ ರೈತರು ತಮ್ಮ ಜಮೀನನ್ನು ಹೇಗೆ ಅಳತೆ ಮಾಡ್ಕೋಬೋದು ಹಾಗೂ ತಾವು ಉಳುಮೆ ಮಾಡ್ತಿರುವ ಸರ್ವೆ ನಂಬರ್ ಯಾವುದು ಅಂತ ನಿಖರವಾಗಿ ಹೇಗೆ ತಿಳ್ಕೊಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಪ್ರತಿಯೊಬ್ಬ ರೈತರು ತಿಳಿದುಕೊಳ್ಳಬೇಕಾದ ವಿಷಯವಾಗಿರುತ್ತದೆ. ಯಾಕಂದರೆ ರೈತರು ತಮ್ಮ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡ್ತಿರ್ತಾರೆ, ಅಥವಾ ಬೇರೆಯವರಿಂದ ಜಮೀನು ಖರೀದಿ ಮಾಡ್ತಿರ್ತಾರೆ, ಅಥವಾ ತಮ್ಮ ಮಕ್ಕಳಿಗೆ ಇವಾಗ ವಾಟಣಿ ಮಾಡಿಕೊಡ್ತಿರ್ತಾರೆ. ಆ ಟೈಮಲ್ಲಿ ಯಾವ ಸರ್ವೆ ನಂಬರು ಅಂತ ಅವ್ರಿಗೆ ನಿಖರವಾಗಿ ಗೊತ್ತಿರಬೇಕಾಗುತ್ತೆ. ಒಂದು ವೇಳೆ ಗೊತ್ತಿಲ್ಲದೆ ಮಾರಾಟ ಮಾಡೋದಾಗಲಿ ಖರೀದಿ ಮಾಡೋದಾಗಲಿ ಮಾಡಿದರೆ ಅದು ಮುಂದೆ ಭವಿಷ್ಯದಲ್ಲಿ ತೊಂದರೆಗಳಾಗ್ತವೆ. ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಮೊದಲೇ ಅದು ಯಾವ ಸರ್ವೆ ನಂಬರು ಅಂತ ಅವರಿಗೆ ಅವರು ತಿಳ್ಕೊಂಬಿಟ್ರೆ ಮುಂದೆ ಯಾವ ಸಮಸ್ಯೆಗಳು ಬರೋಲ್ಲ. ಹಾಗಾಗಿ ರೈತರಿಗೆ ಅನುಕೂಲವಾಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರ ಮೊಬೈಲಲ್ಲೂ ಪ್ಲೇಸ್ಟೋರ್ ಇರುತ್ತೆ. ಆ ಪ್ಲೇಸ್ಟೋರ್ಗೆ ಹೋದರೆ ದಿಶಾಂಕ್ ಅಂತ ಸರ್ಚ್ ಕೊಡಿ. ದಿಶಾಂಕ್ ಅಂತ ಸರ್ಚ್ ಕೊಟ್ಟರೆ ಈ ಥರ ಆ್ಯಪ್ ಬರುತ್ತೆ. ಆ ಆ್ಯಪ್ ಓಪನ್ ಮಾಡಿದ್ರೆ ಅದು ರೈತನ ಹೆಸರು ಕೇಳುತ್ತೆ, ಜಿಮೇಲ್ ಐ ಡಿ ಕೇಳುತ್ತೆ, ನೆಕ್ಸ್ಟ್ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಿದ್ರೆ OTP ಕೇಳುತ್ತೆ. ನೀವು ನೆಕ್ಸ್ಟು OTP ಹಾಕಿದ್ರೆ ಅದು ಆ್ಯಪು ಓಪನ್ ಆಗುತ್ತೆ. ಅದು ಯಾವ ರೀತಿ ಓಪನ್ ಆಗುತ್ತೆ ಅಂತ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಆ್ಯಪ್ ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ನೋಡ್ಬೋದು, ಇಲ್ಲಿ ನಾನು 106/1 105 ಸರ್ವೆ ನಂಬರ್ ಮಧ್ಯೆ ಇದ್ದೀನಿ, ಬಾರ್ಡ್ರಾಗಿದ್ದೀನಿ. ಈ ರೀತಿ ನೀವು ನಿಮ್ಮ ಜಮೀನು ಹತ್ರ ಹೋದರೆ ನೀವು ಯಾವ ಸರ್ವೆ ನಂಬರಲ್ಲಿ ನಿಂತಿದ್ದೀರಿ, ಆ ಸರ್ವೆ ನಂಬರ್ ಯಾವುದಂತ ನಿಖರವಾಗಿ ನೋಡ್ಕೋಬೋದು. ಅದೇ ರೀತಿ ಈ ಜಮೀನು ರಿಯಲ್ ಪಿಕ್ಚರ್ ಹೇಗೆ ನೋಡೋದಂತ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಸ್ಟಾರ್ ಐಕಾನ್ ಇದೆ ನೋಡಿ, ರೈಟ್ ಮೂಲೆಯಲ್ಲಿ ಕೆಳಗಡೆ ಇದೆ. ಅಲ್ಲಿ 4 ಬಾಕ್ಸ್ ಇದೆ, ಅಲ್ಲಿ ಕ್ಲಿಕ್ ಕೊಟ್ಟರೆ ಮೇಲ್ಗಡೆ ನೀಲಿ ಗ್ರೀನಲ್ಲಿ ಒಂದು ಇದು ಓಪನ್ ಆಗುತ್ತೆ. ಅದಕ್ಕೆ ಕ್ಲಿಕ್ ಕೊಟ್ಟರೆ ಇಲ್ಲಿ 4ನೇ ಆಪ್ಷನ್ ಇದೆ ನೋಡಿ, ESRI ಸೆಟಲೈಟ್ ಮ್ಯಾಪ್ ಅಂತ. ಅದಕ್ಕೆ ಕ್ಲಿಕ್ ಕೊಡಬೇಕು. ಅದಕ್ಕೆ ಕ್ಲಿಕ್ ಕೊಟ್ಟಾಗ ನಿಮಗೆ ಈ ಥರ ನಿಮ್ಮ ಜಮೀನು ಏನಿದೆ ಆ ಪಿಕ್ಚರ್ ಓಪನ್ ಆಗುತ್ತೆ. ಅಂದರೆ ಇದು ಪ್ರೆಸೆಂಟ್ದೇನಿರಲ್ಲ, ಹಿಂದೆ ಗೂಗಲ್ ಸೆಟಲೈಟ್ ಮ್ಯಾಪಲ್ಲಿ ಮ್ಯಾಪಿಂಗ್ ಮಾಡಿರ್ತಾರೆ. ಹಂಗಾಗಿ ಇದು ಹಳೆ ಫೋಟೋ ಇರುತ್ತೆ. ಬಟ್ ನೀವು ನೋಡ್ಕೋಬೋದು, ನಿಮ್ಮದೇ ಜಮೀನು ಅಂತ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಅದು ಎಷ್ಟಿದೆ ಏನು ಎತ್ತ ಅಂತ ಇಲ್ಲಿ ಎಲ್ಲ ಬಾರ್ಡ್ರಲ್ಲಿ ಮಾರ್ಕ್ ಮಾಡಿರ್ತಾರೆ. ನಿಮ್ಮದು ಜಮೀನು ಏನು ಒತ್ತುವರಿ ಆಗಿದೆಯಾ ಏನು ಎತ್ತ ಅಂತ ನೀವು ಇಲ್ಲೇ ನೋಡ್ಕೋಬೋದು ಕಣ್ಣಳತೆಯಲ್ಲಿ. ಹಾಗೆ ಈ ಸರ್ವೆ ನಂಬರನ್ನು ಹೇಗೆ ಅಳತೆ ಮಾಡೋದಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಕೆಳಗಡೆ ಮೆಜರ್ಮೆಂಟ್ ಟೂಲ್ಸ್ ಅಂತ ಇದೆ. ಅಲ್ಲಿ ಸೀಸ್ ಪೆನ್ಸಿಲ್ಲು ಆಮೇಲೆ ಸ್ಕೇಲಲ್ಲಿ ಇದೆ ನೋಡಿ, ಈ ಕಡೆ ಎಡಗಡೆ ಮೂಲೆಯಲ್ಲಿ. ಅದಕ್ಕೆ ಕ್ಲಿಕ್ ಕೊಟ್ಟರೆ ಇಲ್ಲಿ ಟಿಕ್ಕು, ಆಮೇಲೆ ನೇರಗೆರೆ, ಆಮೇಲೆ ಚೌಕ್ ಬಾಕ್ಸ್ ಇದೆ. ಈ ಚೌಕ್ ಬಾಕ್ಸಿಗೆ ಕೊಟ್ಟರೆ ನಿಮ್ಮ ಜಮೀನನ್ನು ನೀವು ಅಳತೆ ಮಾಡ್ಕೋಬೋದು. ಆ ಜಮೀನು ಹತ್ರ ಇವಾಗ ಸಪೋಸ್ ನಾನು 106/3 ಜಮೀನು ಅಳತೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಆ ಜಮೀನು ಹತ್ರ ಹೋಗ್ತೀನಿ. ಆ ಹತ್ರ ಹೋದಂಗೆ ಅದು ಯಾವ ಕಡೆ ಇದೆ ಅಂತ ನಿಮಗೆ ಏರೋ ಮಾರ್ಕ್ ತೋರಿಸುತ್ತೆ. ಅದೇ ನೀವು ಹೋದಂಗೆ ಆ ಜಮೀನು ಕಡೆನೇ ಹೋಗ್ತಾ ಇದ್ದೀರ ಅಂತ ತೋರಿಸುತ್ತೆ ಅದು ಮಾರ್ಕು. ಆದರೆ ಆ ರೀತಿ ಹೋಗ್ಬೋದು ಸರ್ವೆ ನಂಬರ್ ಕಂಡುಹಿಡಿಯೋಕ್ಕೆ. ಅಲ್ಲಿ ಹೋದರೆ ನೀವು ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲೊಂದು ಟಿಕ್ ಮಾರ್ಕ್ ಇಟ್ಕೊಂಡು ಸ್ಕ್ವೇರಲ್ಲಿ ನಿಮ್ಮ ಜಮೀನು ಯಾವ ಆಕಾರದಲ್ಲಿರುತ್ತೆ ಆ ಆಕಾರದಲ್ಲಿ ನೀವು ಅಳತೆ ಮಾಡ್ಕೋಬೋದು. ಜೂಮ್ ಮಾಡಿಕೊಂಡು ಅಲ್ಲಿ ಪಾಯಿಂಟ್ ಇಟ್ಕೋಬೋದು. ನಾನಿವಾಗ ಜಮೀನೇನು ರೌಂಡ್ ಹೊಡೆಯಲ್ಲ, ಮಾಮೂಲಿ ನಿಂತ್ಕೊಂಡು ಅಳತೆ ಮಾಡ್ತೀನಿ. ಇವಾಗ ಒಂದು ಕಡೆ ಮೂಲೆಯಲ್ಲಿ ಟಿಕ್ ಇಡ್ತೀನಿ ನೋಡಿ, 2 ಟಿಕ್ ಬೀಳುತ್ತೆ. ಇನ್ನೊಂದು ಮೂಲೆಯಲ್ಲಿ ಟಿಕ್ ಇಡ್ತೀನಿ. ನೆಕ್ಸ್ಟು ಆ ಕಡೆ ಮೂಲೆಯಲ್ಲಿ ಒಂದು ಟಿಕ್ ಇಡ್ತೀನಿ. ಅಂದರೆ ನೀವು ಗುರುತು ಮಾಡ್ಕೋಬೇಕು. ಆ ಥರ ಒಂದು ರೆಡ್ ಟಿಕ್ ಬರುತ್ತೆ. ಇಲ್ಲಿ ಎನೇಬಲ್ ಆಗಿದೆ ಈಗ ಮಾರ್ಕಿಂಗ್ಗೆ. ಆ ಮೂಲೆಯಲ್ಲೊಂದು ಟಿಕ್ ಇಟ್ಟೆ, ನೆಕ್ಸ್ಟು ಈ ಮೂಲೆಯಲ್ಲೊಂದು ಟಿಕ್ ಇಟ್ಟೆ. ಇವಾಗ ನಿಮ್ಮ ಜಮೀನ್ದು ಏನು ಮೆಜರ್ಮೆಂಟ್ ಇದೆ ಅದು ಬರುತ್ತೆ, ಸ್ಕ್ವೇರ್ ಮೀಟ್ರಲ್ಲಿ ಬರುತ್ತೆ. ಅದು ಎಕರೆ ಗುಂಟೆಯಲ್ಲಿ ಇರಲ್ಲ. ನಾವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ಎಕರೆ ಗುಂಟೆಗೆ. ಅದು ಹೇಗಂತ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಇದನ್ನು ಬಂದಿರೋದನ್ನು ಸ್ಕ್ವೇರ್ ಮೀಟ್ರಲ್ಲಿ, ಆಮೇಲೆ ಇನ್ನೂ ಸುಮಾರು ಇದು ಇರ್ತವೆ. ಬಟ್ ನೀವು ಸ್ಕ್ವೇರ್ ಮೀಟ್ರಲ್ಲಿ ತೊಗೊಂಡ್ರೆ ನಿಮ್ಮ ಮೆಜರ್ಮೆಂಟು
ಇದು ಮಾಡ್ಕೊಳ್ಳೋಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟು ನೀವು ಕ್ಯಾಲ್ಕುಲೇಟರ್ ಇರುತ್ತೆ ಪ್ರತಿಯೊಬ್ಬರ ಮೊಬೈಲಲ್ಲಿ, ಅಲ್ಲಿ ಓಪನ್ ಮಾಡ್ಕೋಬೋದು. ಕ್ಯಾಲ್ಕುಲೇಟ್ರಲ್ಲಿ ನೀವು ಮಾಮೂಲಿ ಮೆಜರ್ಮೆಂಟನ್ನು ಎಕರೆ ಗುಂಟೆ ಕನ್ವರ್ಟ್ ಮಾಡ್ಕೋಬೋದು, ಸ್ಕ್ವೇರ್ ಮೀಟ್ರನ್ನು. ಅದು ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಕ್ಯಾಲ್ಕುಲೇಟರ್ ಅಂತ ಹೊಡೆದ್ರೆ ಮಾಮೂಲಿ ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ ನೋಡ್ಬೋದು ನೀವು 4 ಬಾಕ್ಸ್ ಇದೆ. ಅದು ಬಾಕ್ಸಿಗೆ ಕ್ಲಿಕ್ ಕೊಟ್ಟರೆ ಇಲ್ಲಿ ಕರೆನ್ಸಿ, ಲೆಂತು, ಏರಿಯಾ ಅಂತ. ನಾನು ಏರಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮೆಜರ್ಮೆಂಟ್ ಅಂದರೆ ಏರಿಯಾದಲ್ಲೇ ಬರೋದು. ಅಲ್ಲಿ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ಕ್ವೇರ್ ಮೀಟ್ರ್ ನಿಮ್ಗೆ ಸುಮಾರು ಆಪ್ಷನ್ ಇರ್ತವೆ. ಅದು ಸ್ಕ್ವೇರ್ ಮೀಟ್ರ್ ಇದನ್ನು ಸ್ಕ್ವೇರ್ ಮೀಟ್ರು. ಕೆಳಗಡೆ ಎಕರೆ ಅಂತ ನಾನು ಆಲ್ರೆಡಿ ಇಟ್ಟಿದ್ದೀನಿ. ಎಕರೆ ಕೆಳಗಡೆ ಎಕರೆ ಕನ್ವರ್ಟ್ ಆಗಬೇಕು. ಅದು ಮೇಲ್ಗಡೆ ಸ್ಕ್ವೇರ್ ಮೀಟ್ರ್ ಹಾಕಿದ್ರೆ ಎಕರೆ ಕನ್ವರ್ಟ್ ಆಗುತ್ತೆ. ನಾನಿವಾಗ 1102.93 ಹಾಕಿದರೆ ಇಲ್ಲಿ ಕೆಳಗಡೆ ಅದು ಎಕರೆ ಗುಂಟೆಯಲ್ಲಿ ಬರುತ್ತೆ. ಇದು ಎಕರೆ ಕರೆಕ್ಟ್ ಇರುತ್ತೆ. ಗುಂಟೆ ಮಾತ್ರ 100%ಗೆ ಕನ್ವರ್ಟ್ ಆಗಿರುತ್ತೆ. ನಾವು ಅದು ಒಂದು ಗುಂಟೆ ಅಂದರೆ 40 ಗುಂಟೆಗೆ 1 ಎಕರೆ ಆಗುತ್ತೆ. ಹಾಗಾಗಿ ಇದೇನು ಬಂದಿರುತ್ತೆ 2 ಡಿಜಿಟು, ಅದಕ್ಕೆ ಭಾಗಕ್ಕಾಗದೆ 100 ಭಾಗಲೇ ಮಾಡಿ ಇಂಟು 40 ಮಾಡಿದ್ರೆ ಅದು ಕರೆಕ್ಟಾಗಿ ನಿಮಗೆ ಗುಂಟೆ ಲೆಕ್ಕ ಕೊಡುತ್ತೆ. ನಾನು ಅದನ್ನ ತೋರಿಸ್ತೀನಿ ನೋಡಿ. ಇವಾಗ 0.27 ಅಂದರೆ 27 ಭಾಗಕಾರ 100 ಇಂಟು 40 ಹಾಕಿದ್ರೆ ನಿಮಗೆ ಎಕ್ಯುರೇಟು ಗುಂಟೆ ಬರುತ್ತೆ. ಇಲ್ಲಿ 10.8 ಗುಂಟೆ ಅಷ್ಟು ಜಮೀನಿದೆ ಅಂತ. ಈ ರೀತಿ ನೀವು ಎಕರೆ ಕರೆಕ್ಟ್ ಇರುತ್ತೆ, ಗುಂಟೆ ಮಾತ್ರ ಆ ಥರ ನೀವು ಎಷ್ಟೇ ಡಿಜಿಟ್ ಬಂದರೂ ಅದಕ್ಕೆ 100ರಿಂದ ಭಾಗಿಸಿ ಇಂಟು 40ರಿಂದ ಗುಣಿಸಬೇಕು. ಆವಾಗ ನಿಮಗೆ ಎಕ್ಯುರೇಟ್ ಗುಂಟೆ ಬರುತ್ತೆ. ಎಕರೆ ಮಾತ್ರ ಕರೆಕ್ಟ್ ಇರುತ್ತೆ. ಈ ಥರ ನಿಮ್ಮದು ಜಮೀನನ್ನು ನೀವು ಸರ್ವೆ ಮಾಡ್ಕೋಬೋದು. ಇದು ಆಲ್ಮೋಸ್ಟು 90% ಕರೆಕ್ಟ್ ಇರುತ್ತೆ. ಅಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಅಷ್ಟೇ. ಬಟ್ ನೀವು ಯಾವ ಸರ್ವೆ ನಂಬರ್ ಅಂತ ಎಕ್ಯುರೇಟ್ ಆಗಿರುತ್ತೆ. ನೀವು ಅಳತೆನೂ ಈ ರೀತಿ ಮಾಡ್ಕೋಬೋದು. ಯಾರ ಸಹಾಯನೂ ಇಲ್ಲದೆ ನೀವೇ ನಿಮ್ಮ ಜಮೀನಲ್ಲಿ ಅಳತೆ ಮಾಡ್ಕೋಬೋದು. ಈ ವಿಡಿಯೋನ ಇನ್ನೊಂದು ಸಲ ನೀವು ಬೇಕಾದರೆ ನೋಡಿಕೊಂಡು ನಾನು ಹೇಳಿದ್ನೆಲ್ಲ ನೀಟಾಗಿ ಫಾಲೋ ಮಾಡಿದ್ರೆ ನೀವು ನಿಮ್ಮ ಜಮೀನನ್ನ ಯಾರ ಸಹಾಯನೂ ಇಲ್ಲದೆ ಆರಾಮಾಗಿ ಅಳತೆ ಮಾಡ್ಕೋಬೋದು. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಈ ರೀತಿಯ ರೈತರಿಗೆ ಸಹಾಯವಾಗುವಂಥ ವಿಡಿಯೋ ಮಾಡ್ತಾಯಿರ್ತೀನಿ. ಹಾಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.